ಯಾವನ ನೆಲದ ಮೇಲೆ ನಿಂತಿದ್ದೇನೋ ಅಂತ ಈ ಸುಮ್ಮನೆಯನ್ನು ಕಟ್ಟಿ ಬೆಳೆಸಿದ ಸತ್ಯಕಾಮರ ಚೇತನಕ್ಕೆ ನಮಸ್ಕರಿಸುತ್ತ, ನಮ್ಮ ಬದುಕಿಗೆ ಒಂದು ಬೆಳಕನ್ನು ತುಂಬಿದಂಥ ಆಚಾರ್ಯರಿಗೆ ನಮಸ್ಕರಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿರುವಂಥ ನಿಮಗೆಲ್ಲರಿಗೂ ತಲೆಬಾಗುತ್ತಾ, ಆಚಾರ್ಯರನ್ನು ನಾನೆಷ್ಟು ಕಂಡಿದ್ದೇನೆ, ನಾನು ಅವ್ರ ಜೊತೆ ಎಷ್ಟು ಒಡನಾಟ ನಮ್ಮದು, ನಾನು ಅವ್ರ ಜೊತೆ ಯಾವ ರೀತಿಯ ಸಂಪರ್ಕ ನಮ್ಮದು, ಇವೆಲ್ಲವನ್ನು ನಾನು ಹೇಳ್ತಾ ಹೋದರೆ ಒಂದು ಆನೆಯನ್ನು ಕನ್ನಡಿಯಲ್ಲಿ ತೋರಿಸಿದಾಗ ಆಗುವುದಾಗಿತ್ತು. ಸಾವಿರದ 1961 ಇಸ್ವಿ ದಕ್ಷಿಣ ಕನ್ನಡ ತುಳುನಾಡಿನಲ್ಲಿ, ಆಗಿನ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ತುಳುನಾಡಿನಲ್ಲಿ ನಿಮಗೆಲ್ಲ ಗೊತ್ತಿದೆ, ದೈವದ ಆರಾಧನೆಯ ಮೂಲಕ ನಮ್ಮ ಆರಾಧನಾ ಪದ್ಧತಿಗಳಿದೆ, ನಮ್ಮ ನಂಬಿಕೆಯ ಬೆಲೆ ಅಂತ ಒಂದು ಆರಾಧನಾ ಪದ್ಧತಿ ಯಜಮಾನ ನನ್ನ ತಂದೆ ಆಗಿದ್ರು. ಅದೆಲ್ಲ ಕಡೆಯಲ್ಲಿದೆ, ಊರಿನ ಎಲ್ಲ ಊರುಗಳಲ್ಲಿ ಅಂತ ಆರಾಧನೆ ನಡೀತದೆ, ನೇಮೋತ್ಸವಗಳು ನಡೀತದೆ. ಆದರೆ ನಮ್ಮ ತಂದೆಯವರು ಸ್ವಲ್ಪ ಸಾಹಿತ್ಯದಲ್ಲಿ ಅಲ್ಲೊಂದಷ್ಟು ಪಶ್ಚಿಮ ಘಟ್ಟದ ದಟ್ಟ ಅಡವಿಯ ಮಧ್ಯದಲ್ಲಿರುವಂಥದ್ದು, ಯಾವುದೇ ಸಂಪರ್ಕಗಳಿಲ್ಲ. ಉಡುಪಿಯಿಂದ 50 ಕಿಲೋಮೀಟರ್ ದೂರದಲ್ಲಿ ಇದೆ ಆಗುಂಬೆಯ ಕೆಳಗೆ, ಸಹಜವಾಗಿ ದಟ್ಟಾರಣ್ಯ, ಅಲ್ಲಿ ನಡೆಯುವಂಥ ಈ ಕಾರ್ಯಕ್ರಮ ಒಂದಷ್ಟು ಸಾಹಿತ್ಯವನ್ನು ಅಲ್ಲಿ ತುಂಬಬೇಕು, ಇಲ್ಲಿಯ ಹಳ್ಳಿಯ ಜನರಿಗೂ ಸಾಹಿತ್ಯದ ಒಂದು ಅರಿವನ್ನು ಮೂಡಿಸಬೇಕು ಎನ್ನುವಂಥದ್ದು ನಮ್ಮ ತಂದೆಗೆ ಆದ ಕಲ್ಪನೆ ಮೂಡಿತು. ಅದ್ರ ಜೊತೆಗೆ ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಹೀಗೆ ಅವರ ಶತಮಾನಗಳಿಂದ ನಡೀತಾ ಬಂದಂಥ ಆ ಧಾರ್ಮಿಕ ಆಚರಣೆಯಲ್ಲಿ 61ನೇ ಇಸ್ವಿಯಲ್ಲಿ ಒಂದು ಕಲ್ಪನೆ ಮೂಡಿದವರಿಗೆ ಧರ್ಮ, ಕಲೆ ಮತ್ತು ಸಾಹಿತ್ಯ ಅಂತ ಈ 3 ರೀತಿಯ ಆರಾಧನಾ ಪದ್ಧತಿಯನ್ನು ಅವರು ಒಂದೇ ವೇದಿಕೆಯಲ್ಲಿ ತರುವಂತಹ ಪ್ರಯತ್ನವನ್ನು ಮಾಡಿದರು. 70ರ ದಶಕದಲ್ಲಿ ಉದಯವಾಣಿ ನಮ್ಮೂರಿನ ಕರಾವಳಿಯ ಜನಪ್ರಿಯ ದೈನಿಕ, ಅದರ ಸಂಪಾದಕರಾಗಿದ್ದವರು ಬನ್ನಂಜ ರಾಮಾಚಾರ್ಯರು. ಅವರನ್ನು ಕರೆದಿದ್ವಿ ನಮ್ಮ ಕಾರ್ಯಕ್ರಮಕ್ಕೆ. ಅವರೆಲ್ಲ ಬೆಳೆಯವರಾಗಿದ್ದರು, ಬಹಳ ದೂರದಿಂದ ಬರಬೇಕು, ಹಳ್ಳಿಯ ರಸ್ತೆ, ಒಂದು ಕಾರು ಸಂಜೆ ಹೊತ್ತಿಗೆ ಬಂದು ಸಂಜೆ 8 ಗಂಟೆಗೆ ನಡೆಯುವಂಥ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಬೇಕಾದಂಥ ಅತಿಥಿಗಳು ಒಂದೇ ಕಾರಲ್ಲಿ ಬರುವುದು. ಬಂದಂಥ ಎಲ್ಲ ಅತಿಥಿಗಳು ಹೇಳಿದ್ರು ರಾಮಾಚಾರ್ಯರ ಸುಳಿಯಿಲ್ಲ. ಆದರೆ ಅದರಲ್ಲಿ ಇಳಿದದ್ದು ಬಿಳಿ ಪಂಚೆ, ಉದ್ದನೆಯ ನಿಲುವಂಗಿ, ಕಣ್ಣಿಗೆ ದಪ್ಪ ಕನ್ನಡಕ, ಸ್ವಲ್ಪ ಈಗಿನ ಭಾಷೆಯಲ್ಲಿ ಹೇಳುವುದಾದರೆ ಫ್ರೆಂಚ್ ಗಡ್ಡ, ಕೈಯಲ್ಲಿ ಒಂದು ನಶ್ಯದ ಡಬ್ಬಿ, ಹೀಗೆ ಅಂದು ಬಂದವರು ಬನ್ನಂಜಿ ಗೋವಿಂದಾಚಾರ್ಯರಾಗಿರುವ ತಮ್ಮ ಅಣ್ಣನಿಗೆ ಬರಲಾಗದಕ್ಕೆ ತಮ್ಮನನ್ನು ಅವರು ಕಳಿಸಿಕೊಟ್ಟಿದ್ದರು. ಅಂದು ಅಂಟಿಕೊಂಡಂತಹ ನಂದಿದೆಯಲ್ಲ ಬನ್ನಂಜಿಯವರ ಜೊತೆ, ಅದು ನಿರಂತರವಾಗಿ ನಡೀತಾ 2018ರ ತನಕ ನಿರಂತರವಾಗಿ ಬನ್ನಂಜಿಯವರು ನಮಗೆ ಬಂದರು. 44 ವರ್ಷಗಳ ಕಾಲ ಬನ್ನಂಜಿಯವರು ನಮ್ಮ ವೇದಿಕೆಯಲ್ಲಿ ಅವರು ಉಪನ್ಯಾಸಗಳನ್ನು ಮಾಡಿದರು. ಅದು ರಾಮಾಯಣದ್ದಿರ್ಬೋದು, ಮಹಾಭಾರತದ್ದಿರ್ಬೋದು, ಉಪನಿಷತ್ತಿನದ್ದಿರ್ಬೋದು, ಯಾವುದೇ ವಿಚಾರಗಳನ್ನು ಕೊಟ್ಟಿದ್ದು 1 ತಾಸಿನ ಅವರ ಉಪನ್ಯಾಸ ನಡೀತಿತ್ತು. ಹಾಗೆ ಆ ನಡೀತಿದ್ದಂಥ ಉಪನ್ಯಾಸಕ್ಕೆ ಮಾತ್ರ ಅವರು ಬರಲಿಲ್ಲ. ಆಮೇಲೆ ನಮ್ಮ ಮನೆಗೆ ಬಂದರು, ಬಹಳಷ್ಟು ಬಾರಿ ತಿಂಗಳಿಗೆ ಬಂದರು, ನಮ್ಮೂರಿನ ಪರಿಸರವನ್ನು ನೋಡಿ ಮೆಚ್ಚಿಕೊಂಡ್ರು. ಕೊನೆಗೆ ಉದಯವಾಣಿಯಲ್ಲಿ ಪಟ್ರೆಯಲ್ಲಿ ಗೊತ್ತಿದೆ, ಸಾಪ್ತಾಹಿಕ ಬರೆದಿತ್ತು, ಅದರಲ್ಲೊಂದು ಲೇಖನ ಬರೆದು ಪೇಟೆಯ ಗಮಾರ ಹಳ್ಳಿಗೆ ಬಂದಾಗ ಅಂತ. ಈ ಹಳ್ಳಿಯ ಸ್ವಚ್ಛಂದ ವಾತಾವರಣವನ್ನು ಮೆಚ್ಚಿಕೊಂಡ್ರು. ಪೇಟೆಯ ಕಾಂಕ್ರೀಟೀಕರಣದ ಮಧ್ಯೆ ಇಂತಹ ಸ್ವಚ್ಛಂದವಾದಂತಹ ವಾತಾವರಣ, ಇಲ್ಲಿಯ ಹಳ್ಳಿಯ ಈ ನಾಗರಿಕತೆ ಎನ್ನುವಂತಹ ನಾಗರಿಕ ವರ್ತನೆ ನನಗೆ ಅಲ್ಲಿ ಕಾಣಲಿಕ್ಕೆ ಸಿಗಲಿಲ್ಲ ಅಂತ ಹೇಳಿದ್ರು, ಸೋಗಲಾಡಿತನ ಇಲ್ಲ ಅಂತ ಹೇಳಿದ್ರು. ಬರೆದು ಕೊನೆಗೆ ಇದನ್ನು ಬರೆದು ತಿಂಗಳೇ ನನ್ನ ಕನಸಿನ ಹಳ್ಳಿ ಅಂತ ಬರೆದು
ನಾನು ಯಾವ ರೀತಿ ಒಂದು ಹಳ್ಳಿ ಇರಬೇಕು ಅಂತೇಳಿ ಕನಸ್ಕೊಂಡಿದ್ನೋ ಅದನ್ನೆಲ್ಲವೂ ನಾನು ನಿಮ್ಮೂರಲ್ಲಿ ಕಂಡೆ ಅಂತ ಹೇಳಿದ್ರು. ಬಂದವರಿಗೆ ನಾವು ಒಂದು ಆಮಿಷ ಕೊಡ್ತೇವೆ, ಅದನ್ನ ಜಗತ್ತಿಗೆ ಪರಿಚಯಿಸಿದವರು ಕೋಟ ಶಿವರಾಮ ಕಾರಂತರು. ನಮ್ಮ ಪಕ್ಕದಲ್ಲೇ ಒಂದು ಜಲಪಾತ ಇದೆ, ಸೀತಾ ಜಲಪಾತ, ಅಲ್ಲಿ ಕರ್ಕೊಂಡು ಹೋದ್ವಿ ಅವರನ್ನು. ಆ ಜಲಪಾತದ ವೈಭವವನ್ನು ನೋಡಿದವರು ಒಂದು ಹಾಡನ್ನು ಹಾಡಿಯಬಿಟ್ಟರಲ್ಲಿ, ಗಿರಿಯ ಮುಡಿಯಿಂದ, ಹರಿಯ ಅಡಿಯಿಂದ, ತಿಂಗಳೆಯ ಕಡಿಯಿಂದ ಹರಿದು ಬಾ ತಾಯಿ ಹರಿದು ಬಾ ಅಂತ ಹೇಳಿ ಹಾಡಿದ್ರು. ಅಂದ್ರೆ ನಮ್ಮೂರನ್ನ ಎಷ್ಟು ಅವರು ಮೆಚ್ಕೊಂಡ್ರು ಅಂತ. ಹೇಳಿ ನಾವು ಬ್ರಾಹ್ಮಣರಲ್ಲ, ಆದರೆ ತೀರಾ ಮಳೆಯೊಂದಿಗೆ ಬ್ರಾಹ್ಮಣ ಕುಟುಂಬದಿಂದ ಬಂದಂತವರು ತಿಂಗಳಿಯಲ್ಲಿ ಊಟವನ್ನು ಮಾಡ್ತಿದ್ರು, ತಿಂಗಳಿಯಲ್ಲಿ ನಿಲ್ತಿದ್ರು. ಅವು ಬಹಳಷ್ಟು ಸಮಯ, ಯಾಕಂದ್ರೆ ನಾವು ಸಸ್ಯಾಹಾರಿಗಳಾಗಿದ್ದೀವಿ, ಆದ್ರೆ ತಿಂಗಳಲ್ಲಿ ಬಹಳಷ್ಟು ಸಮಯ ಕಳೀತಿದ್ರು. 24 ಕಾರ್ಯಕ್ರಮಗಳನ್ನು ನಡೆಸಿದ ತಂದೆಯವರು ಗತಿಸಿದ ನಂತರ ನನ್ನ ಹೆಗಲಿಗೆ ಬಿತ್ತು. ನಾನು ಬಹಳ ಚಿಕ್ಕವನಿದ್ದೆ. ಬಹಳ ಅಳುಕಿನಿಂದ ಬಂದಂದೆಯವರ ಮನೆಗೆ ನನ್ನ ಅಂಬಾತನೆಯನ್ನು ಮುದ್ರಾಡಿ ನಮ್ಮ ಹಿರಿಯರಿಬ್ಬರು ಅವರು ಕರ್ಕೊಂಡು ಹೋಗಿದ್ದೆ. ತಂದೆಯವರು ನಡೆಸ್ಕೊಂಡು ಬಂದಂತ ಕಾರ್ಯಕ್ರಮವನ್ನು ನಾವು ಮುನ್ನಡೆಸ್ಕೊಂಡು ಹೋಗ್ಬೇಕಲ್ಲ, ನೀವು ಬರ್ಬೇಕಲ್ಲ. ನನ್ನೊಂದು ಅಡುಕು ಬನ್ನಂಜಿ ಬರ್ತಾರೋ ಇಲ್ವೋ ಅಂತ. ಇವಾಗ ನನ್ನ ಕಾರ್ಯಕ್ರಮ ರವೀಂದ್ರ ಹೆಗಡೆ ನನ್ನ ಅಣ್ಣನಿದ್ದಾಗೆ ಆಸ್ಪತ್ರೆಗೆ ಹೋಗುವ ಮುಂಚೆ ಅವರನ್ನು ಕಂಡು ಅವರನ್ನು ಭೇಟಿ ಮಾಡಿ ಅನಂತರ ಆಸ್ಪತ್ರೆಗೆ ಹೋದು ಮರಳಿ ಬರಲಿಲ್ಲ ತಂದೆ. ಆ ನಂಟು ನನಗಿದೆ, ನಾನು ಖಂಡಿತ ಬರ್ತೇನೆ ಮತ್ತು ನಿರಂತರ ಬರ್ತೇನೆ ಅಂತ ಹೇಳಿದರು. ಹಾಗೆ ನಮ್ಮ ಕಾರ್ಯಕ್ರಮ ಅದು ಬನ್ನಂಜಿಯವರ ಕಾರ್ಯಕ್ರಮ ಎಂದೇ ಉಡುಪಿ ಭಾಗದಲ್ಲಿ ಜನಪ್ರಿಯ ಆಗಿದೆ. ಬನ್ನಂಜಿಯವರ ಕಾರ್ಯಕ್ರಮವನ್ನು ನೋಡ್ಲಿಕ್ಕೆ, ಅವರ ಉಪನ್ಯಾಸ ನೋಡ್ಲಿಕ್ಕೆ ಅಂತೇಳಿ ಬಂದ್ರಿ. ವಿಶೇಷ ಅಂತ ಹೇಳಿದ್ರೆ ಮಾರ್ಚ್ 7 ಬನ್ನಂಜಿಯವರನ್ನ ಎಲ್ಲೂ ಹುಡುಕಬೇಕಾಗಿಲ್ಲ, ಅದು ನಮ್ಮಲ್ಲಿ ಅವರು 44 ವರ್ಷ ನಿರಂತರ. ಒಂದು ವರ್ಷ ಅವರು ಬರ್ಲಿಕ್ಕಾಗಿಲ್ಲ, ವೀಣಾಕರನ್ನ ಕಳಿಸಿಕೊಟ್ರು. ಆದ್ರೆ ಅದೇ ವರ್ಷ ಇನ್ನೊಂದು ಕಾರ್ಯಕ್ರಮ ಕಾಕತಾಳೀಯವಾಗಿ ನಡೆದೋಯ್ತು. ಹಾಗಾಗಿ ಅವರ 44 ವರ್ಷದ ನಿರಂತರ ಕಾರ್ಯಕ್ರಮಕ್ಕೆ ಯಾವುದೇ ಸ್ಥಿತಿ ಬರಲಿಲ್ಲ. ನಾವು ಅವ್ರ ಜೊತೆ ಸಲಿಗೆಯಲ್ಲಿದ್ವಿ, ಅವರ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ವಿ, ಅವರ ಮನೆಯವರ ಪ್ರೀತಿಯನ್ನು ಹೊಂದಿದ್ವಿ. ಆ ಸಲಿಗೆ ಒಮ್ಮೊಮ್ಮೆ ಎಲ್ಲಿ ತನಕ ಮುಟ್ತಿತ್ತು ಅಂತ ಹೇಳಿದ್ರೆ, ನಾನು ಅವರಿಗೆ ಮಾರ್ಚ್ 8 ಆಮಂತ್ರಣವನ್ನೇ ಮುಗಿಸ್ತಿರ್ಲಿಲ್ಲ, ಆದರೂ ಅವರು ಬರ್ತಿದ್ರು. ಒಮ್ಮೆ ಬಂದವರು ಕೇಳಿದ್ರು, ಇವತ್ತೇನು ಮಾತಾಡೋದು ಅಂತ. ನಾನು ಹೇಳ್ತೇನೆ ಅಂತ ಹೇಳಿದೆ. ಇವತ್ತು ನಾವು ಸತ್ಯಕಾಮರ ಆ ಸುಮ್ಮನೆಗೆ ಹೋದಾಗ ಕವಿತಾ ಕೈಲಿ ಹಾಡ್ತಿದ್ರು, 5 ಕಾಲಿನ ಮಂಚ ಕೂಟ ಮಲಗಿದ್ದ ಅಂತ. ನಾನು ಅದನ್ನು ಆ ವಿಷಯವನ್ನು ಹೇಳಿದೆ. ಇವತ್ತು ಅದರ ಬಗ್ಗೆ ಮಾತಾಡಬೇಕು ಅಂತ 1 ತಾಸು ಅದರ ಬಗ್ಗೆನೇ ಅವರು ಪೂರ್ಣ ವಿವರಣೆಯನ್ನು ಕೊಟ್ಟರು. ಅಷ್ಟಕ್ಕೆ ಬಿಡಲಿಲ್ಲ. ಮತ್ತೊಂದು ಸಲ ನಾನು ಅವರ ವಿಷಯವನ್ನು ಚಾಣಕ್ಯ ಅಂತ ಇದ್ದೆ, ನಯವಾಗಿ ಗದರಿದ್ರು. ಈ ಹೆಗಡೆಯನ್ನು ಹೀಗೆ ಬಿಟ್ಟರೆ ಇನ್ನೊಂದ್ಸಲ ವಾತ್ಸಾಯನ ಬಗ್ಗೆನೂ ಹೇಳಲಿಕ್ಕೆ ಹೇಳಿ ಅಂತ ನನ್ನ ಹತ್ರ ಅಂತ ಹೇಳಿದ್ರು. ಅಂದ್ರೆ ನಮ್ಮ ಪ್ರೀತಿಗೆ ಕಟ್ಟು ಬಿದ್ದು ಅವರು ಎಲ್ಲವನ್ನು ನಾವು ಹೇಳಿದ್ದ ಎಲ್ಲ ವಿಷಯದ ಬಗ್ಗೆನೂ ಮಾತಾಡ್ತಿದ್ರು. ಆಚಾರ್ಯರು ಬಂದವರು ತಾವೊಬ್ಬರೇ ಬರಲಿಲ್ಲ, ತಿಂಗಳಿಗೆ ಅನೇಕ ಹಿರಿಯರನ್ನು ಕರ್ಕೊಂಡು ಬಂದರು. ಇಲ್ಲಿದೆಯಲ್ಲ ಸತ್ಯಕಾಮರು, ವೀಣಕ್ಕ ಅವ್ರ ಜೊತೆ ಹೋಗುವುದಕ್ಕಿಂತ ಮುಂಚೆ ಸತ್ಯಕಾಮರನ್ನು ಬನ್ನಂಜಿಯವರು ತಿಂಗಳಿಗೆ ಕರ್ಕೊಂಡು ಬಂದಿದ್ರು. ಅವ್ರು ಹೇಳಿದ್ರು ನನಗೆ, ನಾನು ಅದನ್ನು ಹೇಳಬೇಕು, ಉಲ್ಲೇಖ ಮಾಡಬೇಕು ಅಂತಿದ್ದೆ. ಸತ್ಯಕಾಮರ ಕಾಲಿಗೆ ಹೋದಾಗ ಸತ್ಯಕಾಮರು ನನ್ನ ಕಾಲಿಗೆ ಬಂದು, ನಾನು ಸಣ್ಣವನಿದ್ದೆ. ನಮ್ಗೆ ಆಶ್ಚರ್ಯ ಆಯಿತು, ಅಷ್ಟು ದೊಡ್ಡ ಹಿರಿಯರು ನಮ್ಮ ಕಾಲಿಗೆ ಏನು ಅಂತ ಹೇಳಿದ್ರು. ಈಗ ಅದರ ವಿವರಣೆ ಕೊಟ್ಟರು ಅವರು. ಅಂದ್ರೆ ನಾನು ನೋಡಿದ ಸತ್ಯಕಾಮರನ್ನ ಬನ್ನಂಜಿಯವರ ಜೊತೆ ನಮ್ಮೂರಲ್ಲಿ. ಇಲ್ಲೊಂದು ಸಾಹಿತ್ಯ ಸರಸ್ವತಿ ಈ ವೇದಿಕೆಯಲ್ಲಿದ್ದಾಳೆ, ಶಿವನ ಆಲಯ ಇಲ್ಲಿ ಇದೆ, ಇನ್ನಷ್ಟು ಬಾರಿ ಬರಬೇಕು ಅಂತ ಅವರಿಗೆ ನನಗೆ ಮನಸ್ಸಿದೆ ಅಂತ ಹೇಳಿದ್ರು. ಆದರೆ ಬರಲಿಲ್ಲ, ಒಂದೇ ಬಾರಿ ಬಂದವರು. ತಿಂಗಳಿಗೆ ಅನೇಕ ಪಾಶ್ಚಾತ್ಯ ವಿದ್ವಾಂಸರನ್ನು ಕರ್ಕೊಂಡು ಬಂದರು. ತಿಂಗಳಿಂದ ಜಗತ್ತಿಗೆ ಪರಿಚಯಿಸಿದರು. ಶ್ರೀವತ್ಸ ಇದ್ದಾರೆ, ಅವರು ಬಾಲ ಮದ್ದನ ಚಿತ್ರೀಕರಣದಲ್ಲಿ ಅಭಿನಯ ಮಾಡಿದ್ದಾರೆ. ಶಂಕರಾಚಾರ್ಯ ನಮ್ಮಲ್ಲಿ ಚಿತ್ರೀಕರಣಗೊಂಡು, ಮಧ್ವಾಚಾರ್ಯ ನಮ್ಮಲ್ಲಿ ಚಿತ್ರೀಕರಣಗೊಂಡು. ಅಂದರೆ ಜಗತ್ತಿಗೆ ತಿಂಗಳಿಯನ್ನು ಪರಿಚಯಿಸುವಂತಹ ಕೆಲಸವನ್ನು ಮಾಡಿದರು. ಇದು ನಮ್ಮ ಭಾಗ್ಯ ಅಂತ ಭಾವಿಸ್ತೇನೆ, ನಮಗೆ ಸಿಕ್ಕಿರುವಂತಹ ಬೆಳಕು ಅಂತ ಭಾವಿಸ್ತೇನೆ. ವೇದಿಕೆಯಲ್ಲಿ ಆಚಾರ್ಯರ ಜೊತೆ ಕಾರಂತರನ್ನು ಕೂರಿಸಿದ್ವಿ. ನಿಮ್ಗೆ ಗೊತ್ತಿದೆ ಕಾರಂತರ ಮನಸ್ಥಿತಿ ಹೇಗೆ ಅಂತ, ಅದನ್ನು ಸಮಾನಿಸಿದ್ವಿ. ಎಡನೀರು ಶ್ರೀಗಳು ಮತ್ತು ಪೇಜಾವರ ಶ್ರೀಗಳು ಹಿರಿಯರು ಹೇಗಿದ್ರು ಅಂತ ಗೊತ್ತಿದೆ ನಿಮಗೆ, ಗಜಂಪಾಡಿಯವರಿಗೆ.
ಅವರನ್ನ ಒಂದೇ ವೇದಿಕೆಯಲ್ಲಿ ಕೂರಿಸಿ ಮಧ್ಯದಲ್ಲಿ ಆಚಾರ್ಯರನ್ನು ಕೂರಿಸಿ ಕಾರ್ಯಕ್ರಮವನ್ನು ನಡೆಸಿಬಿಟ್ಟೆ. ನನ್ಗೆ ಗೊತ್ತಿರಲಿಲ್ಲ, ಕರಿಯುವಂತಂದ್ರೂ ಗೊತ್ತಿರಲಿಲ್ಲ. ಕೊನೆಗೆ ಅಲ್ಲಿ ಸಮಸ್ಯೆ ಗೊತ್ತಾಯಿತು. ಆಚಾರ್ಯ ನಾನು ಸುಧಾರಿಸಿದ್ದೇನೆ ಅಂತ ಹೇಳಿದರು. ವೀಣಕ್ಕ ಮತ್ತು ಬನ್ನಂಜಿಯವರನ್ನ ಒಂದೇ ವೇದಿಕೆಯಲ್ಲಿ ಉಪನ್ಯಾಸ ಮಾಡಿಸಿದ ದಾಖಲೆ ಏನಾದರೂ ಇದ್ರೆ ಅದು ತಿಂಗಳೇ. ನಾನು ದೀರ್ಘವಾಗಿ ಮಾತನಾಡುವುದಿಲ್ಲ. ಅನೇಕ ಆಸ್ತಿಗಳನ್ನ ಹಿರಿಯರು ಬಿಟ್ಟು ಹೋಗ್ತಾರೆ. ಆಚಾರ್ಯರು ತಿಂಗಳಿಗೆ ಏನು ಬಿಟ್ಟು ಹೋದ್ರು, ನನ್ನ ತಂದೆಯವರು ನನಗೇನು ಬಿಟ್ಟು ಹೋದ್ರು ಅಂತ ಹೇಳಿದ್ರೆ ನನಗೆ ಆಚಾರ್ಯರನ್ನು ಅವರು ಕೊಟ್ಟು ಹೋದ್ರು. ಆಚಾರ್ಯರು ತಿಂಗಳಿಗೆ ಏನು ಕೊಟ್ಟು ಹೋದ್ರು ಅಂತ ಹೇಳಿದ್ರೆ ನಮಗೆ ವೀಣಕ್ಕನವರು. ಇವತ್ತು ಆಚಾರ್ಯರ ಅದೇ ಸ್ಥಾನದಲ್ಲಿ 10 ವರ್ಷಗಳಿಂದ ನಿರಂತರವಾಗಿ ಅವರು 18ರ ನಂತರ ಬರ್ಲಿಕ್ಕಾಗಲಿಲ್ಲ. ನಾವು ಆಮಂತ್ರಣ ಪತ್ರಿಕೆಯಲ್ಲಿ ಹಾಕಿದ್ರು ಆಚಾರ್ಯರಿಗೆ ಅವರ ಅನಾರೋಗ್ಯದ ಕಾರಣಕ್ಕೆ 18ರ ನಂತರ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಲ್ಲ. ಆದರೆ ನಿರಂತರವಾಗಿ ವೀಣಕ್ಕ ಇವತ್ತು ಇಲ್ಲಿಗೆ ಬಂದಿದ್ದಾರೆ. ನಾನು ಒಂದು ರೀತಿ ಬೆದರಿಕೆಯಿಂದಲೇ ಈ ಸುಮ್ಮನೆಗೆ ಬಂದೆ. ನೀವು ಬರೆದಿದ್ರೆ ನಾನು ಮುಂದೆ ಬರಲಿಕ್ಕೆ ಆಲೋಚನೆ ಮಾಡಬೇಕಾಗಿತ್ತು ಅಂತ ಹೇಳಿದ್ರು. ಹಾಗಾಗಿ ಇವತ್ತು ಬಂದಿದ್ದೇನೆ. ನಾನು ಇಷ್ಟೇ ಹೇಳ್ತೇನೆ, ಆಚಾರ್ಯರಂತ ವ್ಯಕ್ತಿಯ ಬಗ್ಗೆ ಮಾತನಾಡುವಷ್ಟು ದೊಡ್ಡವರಲ್ಲ, ಅವರನ್ನ ನೆನೆಸಿಕೊಳ್ಳುವುದು ಅಂತಲ್ಲ, ಅದೇ ನಮ್ಮ ಭಾಗ್ಯ ಪುಣ್ಯ ಅಂತ ಭಾವಿಸ್ತಾ ತಮಗೆಲ್ಲರಿಗೂ ಶುಭ ಹಾರೈಸ್ತೇನೆ. ನಮಸ್ಕಾರ.